Good morning, children. I am Ramamani from Dodaldmara High School. Today in this class, let us discuss about 8th standard second language English, the lesson Universal Brotherhood. It means Jamaican fragment. This lesson is written by A.L. Hendricks. Before going to the lesson, they have given here one passage about Mahatma Gandhiji. Let us discuss about this passage, children. Gandhiji was traveling from Durban to Mortisburg in South Africa. He had a first class ticket. He sat in the train. After some time, a passenger came and asked him to go to the other compartment. Gandhiji showed his first class ticket and refused to leave the compartment. After some time, two policemen came and forcefully pushed him out of the train. His baggage was thrown out too. Gandhiji felt very sad. ಏನಿದು ಪ್ಯಾಸೇಜ್ ಇಲ್ಲಿ? ಗಾಂಧೀಜಿ ವಾಸ್ ಟ್ರಾವೆಲಿಂಗ್ ಫ್ರಮ್ ಡರ್ಬನ್ ಟು ಮಾರ್ಟಿಸ್ಬರ್ಗ್ ಇನ್ ಸೌತ್ ಆಫ್ರಿಕಾ. ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು, ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಒಂದ್ಸಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ರು ಟ್ರೈನಲ್ಲಿ. ಡರ್ಬನ್ನಿಂದ ಮಾರ್ಟಿಸ್ಬರ್ಗ್ ಪ್ಲೇಸ್ನವರೆಗೆ ಸೌತ್ ಆಫ್ರಿಕಾದಲ್ಲಿ ಒಂದ್ಸರಿ ಟ್ರೈನಲ್ಲಿ ಜರ್ನಿ ಮಾಡುವಂಥ ಸಂದರ್ಭದಲ್ಲಿ ಈ ಹ್ಯಾಡ್ ಎ ಫಸ್ಟ್ ಕ್ಲಾಸ್ ಟಿಕೆಟ್. ಅವರು ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಜರ್ನಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಟಿಕೆಟ್ ಅನ್ನು ಸಹ ಅವರು ಪರ್ಚೇಸ್ ಮಾಡಿದ್ರು. ಹಿ ಸ್ಯಾಟ್ ಇನ್ ದ ಟ್ರೈನ್. ಟಿಕೆಟ್ ತಗೊಂಡು ಟ್ರೈನಲ್ಲಿ ಕೂತಿದ್ದಾರೆ. ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಹೊತ್ತಾದ್ಮೇಲೆ ಈ ಪ್ಯಾಸೆಂಜರ್ ಕೇಮ್, ಒಬ್ಬ ಪ್ಯಾಸೆಂಜರ್ ಬರ್ತಾರೆ ಅಂಡ್ ಆಸ್ಕ್ಡ್ ಹಿಮ್ ಟು ಗೋ ಟು ದ ಅದರ್ ಕಂಪಾರ್ಟ್ಮೆಂಟ್. ಒಬ್ಬ ಪ್ಯಾಸೆಂಜರ್ ಬಂದ್ಬಿಟ್ಟು ಹೇಳ್ತಾರೆ, ಇವರ ನೋಡಿ ಮಹಾತ್ಮ ಗಾಂಧೀಜಿಯವರ ನೋಡ್ಬಿಟ್ಟು ಹೇಳ್ತಾರೆ, ಬೆಟರ್ ಯು ಗೋ ಫಾರ್ ದ ಅನದರ್ ಕಂಪಾರ್ಟ್ಮೆಂಟ್, ನೀವು ಬೇರೆ ಕಂಪಾರ್ಟ್ಮೆಂಟ್ಗೆ ಹೋಗಿ ಅಂತ ಹೇಳ್ತಾರೆ. ಗಾಂಧೀಜಿ ಶೋಡ್ ಇಸ್ ಫಸ್ಟ್ ಕ್ಲಾಸ್ ಟಿಕೆಟ್. ಆಗ ಮಹಾತ್ಮ ಗಾಂಧೀಜಿಯವರು ಅವರ ಹತ್ರ ಇರ್ತಕ್ಕಂಥ ಫಸ್ಟ್ ಕ್ಲಾಸ್ ಕಂಪಾರ್ಟ್ಮೆಂಟಿನ ಟಿಕೆಟ್ ಅನ್ನು ತೋರಿಸ್ತಾರೆ ಅಂಡ್ ರೆಫ್ಯೂಸ್ ಟು ಲೀವ್ ದ ಕಂಪಾರ್ಟ್ಮೆಂಟ್. ಆ ಒಂದು ಬೋಗಿಯನ್ನ ಇಳಿದ್ಬಿಟ್ಟು ಮತ್ತೊಂದು ಬೋಗಿಗೆ ಹೋಗೋದಕ್ಕೆ ಅವರು ರಿಫ್ಯೂಸ್ ಮಾಡ್ತಾರೆ, ಒಪ್ಕೊಳ್ಳೋದಿಲ್ಲ. ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಹೊತ್ತಾದ್ಮೇಲೆ ಟೂ ಪೊಲೀಸ್ಮೆನ್ ಕೇಮ್. ಇಬ್ರು ಪೊಲೀಸ್ಮೆನ್ ಒಳಗಡೆ ಬರ್ತಾರೆ, ಟ್ರೈನ್ ಒಳಗಡೆ ಬಂದು ಅಂಡ್ ಫೋರ್ಸ್ಫುಲಿ, ಬಲವಂತವಾಗಿ ಪುಶ್ಡ್ ಹಿಮ್ ಔಟ್ ಆಫ್ ದ ಟ್ರೈನ್. ಮಹಾತ್ಮ ಗಾಂಧೀಜಿಯವರನ್ನ ಟ್ರೈನ್ ಕಂಪಾರ್ಟ್ಮೆಂಟ್ ಇಂದ ಕೆಳಗಡೆಗೆ ಪುಷ್ ಮಾಡ್ತಾರೆ, ತಳ್ಳಿಬಿಡ್ತಾರೆ. ಹಿಸ್ ಬ್ಯಾಗೇಜ್ ವಾಸ್ ಥ್ರೋನ್ ಔಟ್ ಟು. ಅವ್ರ ಹತ್ರ ಇರ್ತಕ್ಕಂಥ ಅವರ ಲಗೇಜನ್ನು ಸಹ ತಗೊಂಡು ಎಸೆದು ಬಿಡ್ತಾರೆ ಹೊರಗಡೆಗೆ. ಗಾಂಧೀಜಿ ಫೆಲ್ಟ್ ವೆರಿ ಸ್ಯಾಡ್ ಅಬೌಟ್ ದಿಸ್ ಇನ್ಸಿಡೆಂಟ್. ಗಾಂಧೀಜಿ ಫೆಲ್ಟ್ ವೆರಿ ಸ್ಯಾಡ್. ಈ ಒಂದು ಇನ್ಸಿಡೆಂಟ್ ಆದ ನಂತರ ಮಹಾತ್ಮ ಗಾಂಧೀಜಿ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ, ಏನಪ್ಪಾ ಈ ತರ ಮಾಡಿದ್ರಲ್ಲ ಅಂತ ಹೇಳಿ. ಓಕೆ, ದಿಸ್ ಇಸ್ ದ ಪ್ಯಾಸೇಜ್ ದೇ ಹ್ಯಾವ್ ಗಿವನ್ ಹಿಯರ್, ಚಿಲ್ಡ್ರನ್. ವೈ ಡು ಯು ಥಿಂಕ್ ಗಾಂಧೀಜಿ ವಾಸ್ ಪುಲ್ಡ್ ಔಟ್ ಆಫ್ ದ ಟ್ರೈನ್? ಮಕ್ಕಳೇ, ಈಗ ನೀವು ಥಿಂಕ್ ಮಾಡಿ, ಯಾಕೆ ಮಹಾತ್ಮ ಗಾಂಧೀಜಿಯವರನ್ನ, ನಮ್ಮ ದೇಶದ ರಾಷ್ಟ್ರಪಿತ ಆಗಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರನ್ನ ಈ ಥರ ಸೌತ್ ಆಫ್ರಿಕಾನಲ್ಲಿ ಅವರು ಜರ್ನಿ ಮಾಡುವಂತಹ ಸಂದರ್ಭದಲ್ಲಿ ಟ್ರೈನಿಂದ ಹೊರಗಡೆಗೆ ಯಾಕೆ ಅವ್ರನ್ನ ತಳ್ಳಿಬಿಡ್ತಾರೆ? ಹ್ಯಾವ್ ಎ ಡಿಸ್ಕಷನ್ ಇನ್ ದ ಕ್ಲಾಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡಿ ಅಂತ ಹೇಳಿ ಕ್ವೆಶನ್ಸ್ ಅನ್ನು ಕೊಟ್ಟಿದ್ದಾರೆ. ಯು ನೋ ವೆರಿ ವೆಲ್ ಅಬೌಟ್ there are some issues in the throughout the world nowadays they became a little bit liberate. ಈಗ ಸ್ವಲ್ಪ ಅದರಲ್ಲೆಲ್ಲ ಬದಲಾವಣೆಗಳು ಆಗಿದೆ. ಬಹಳ ಹಿಂದೆ ಕಲರ್ ಇಶ್ಯೂಸ್ ಇತ್ತು, ಕಲರ್ ಕಾನ್ಸೆಪ್ಟ್ಸ್ ಇತ್ತು. ಸೊ ಆ ಒಂದು ಬಣ್ಣದ ಒಂದು ಕಾರಣದಿಂದಾಗಿನೇ ಮಹಾತ್ಮ ಗಾಂಧೀಜಿಯವರನ್ನ, ಬಿಕಾಸ್ ಆಫ್ ಹಿಸ್ ಕಲರ್ ಇನ್ ಸೌತ್ ಆಫ್ರಿಕಾ, ದೇ ಪುಷ್ಡ್ ಔಟ್ ಆಫ್ ಹಿಮ್ ಫ್ರಮ್ ದ ಟ್ರೈನ್. ಅವ್ರ ಕಲರಿಂದ ನೋಡ್ಬಿಟ್ಟೆ ಅವ್ರನ್ನ ಏನು ಮಾಡಿದ್ರು, ಫಸ್ಟ್ ಕ್ಲಾಸಲ್ಲಿ ಕಂಪಾರ್ಟ್ಮೆಂಟಲ್ಲಿ ಟ್ರೈನಲ್ಲಿ ಜರ್ನಿ ಮಾಡಲಿಕ್ಕೆ ಅವರು ಅನ್ಫಿಟ್ ಅಂತ ಹೇಳಿ ಅವ್ರನ್ನ ಟ್ರೈನಿಂದ ಹೊರಗಡೆಗೆ ಹಾಕಿರ್ತಾರೆ. ಮಕ್ಕಳೇ, ಇದೇ ತರಹದ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಸ್ಟೋರಿಯನ್ನು ನಿಮಗೆ ಇಲ್ಲಿ A.L. ಹೆಂಡ್ರಿಕ್ಸ್ ರವರು ಯೂನಿವರ್ಸಲ್ ಬ್ರದರ್ಹುಡ್ ಒಂದು ಪಾಠದಲ್ಲಿ ಅದು ಜಮೈಕಾನ್ ಫ್ರಾಗ್ಮೆಂಟ್ ಅಂತ ಹೇಳಿ ಈ ಒಂದು ಲೆಸನ್ ಅಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಅದೇನು ಅಂತ ಹೇಳಿ ನೋಡೋಣ ಈಗ. ಓಕೆ, ಎಸ್, A.L. Hendricks is a prolific writer. Some of his short stories appeared in the issues of the magazine Focus. He is a West Indian writer and his writings carry the flavor inherent in the Caribbean literature. The story Jamaican Fragment brings out the prejudice that almost every person suffers
from when it comes to the denominational issues like color, caste and class. Yes. Emil Hendricks is a prolific writer. ಎಲ್ ಹೆಂಡ್ರಿಕ್ಸ್ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸೂಕ್ತ ಒಂದು ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಬ್ಬ ಬರಹಗಾರರಾಗಿದ್ದಾರೆ. ಸಮ್ ಆಫ್ ಹಿಸ್ ಶಾರ್ಟ್ ಸ್ಟೋರೀಸ್, ಇವರು ಅನೇಕ ಕಥೆಗಳನ್ನು ಬರೆದಿದ್ದಾರೆ. ಆ ಒಂದು ಕಥೆಗಳಲ್ಲಿ ಕೆಲವೊಂದು ಸಣ್ಣ ಕಥೆಗಳೇನಿದೆ ಅಪಿಯರ್ಡ್ ಇನ್ ದ ಇಶ್ಯೂಸ್ ಆಫ್ ದ ಮ್ಯಾಗಝೈನ್ ಫೋಕಸ್. ಇವರು ಬರೆದಿರ್ತಕ್ಕಂಥ ಅನೇಕ ಕಥೆಗಳು ಫೋಕಸ್ ಎನ್ನುವಂತಹ ಒಂದು ಮ್ಯಾಗಝೈನ್ ಅಲ್ಲಿ ಪಬ್ಲಿಷ್ ಆಗಿದ್ದಾವೆ, ಪ್ರಕಟಣೆಗೊಂಡಿದೆ. ಹಿ ಈಸ್ ಎ ವೆಸ್ಟ್ ಇಂಡಿಯನ್ ರೈಟರ್. ಇವರು ವೆಸ್ಟ್ ಇಂಡಿಯಾದ ಬರಹಗಾರರಾಗಿದ್ದಾರೆ, ವೆಸ್ಟ್ ಇಂಡಿಯನ್ ರೈಟರ್ ಆಗಿದ್ದಾರೆ. ಅಂಡ್ ಹಿಸ್ ರೈಟಿಂಗ್ಸ್ ಕ್ಯಾರಿ ದ ಫ್ಲೇವರ್ ಇನ್ಹರೆಂಟ್ ಇನ್ ದ ಕೆರಿಬಿಯನ್ ಲಿಟರೇಚರ್. ನೋಡಿ, ಈಸ್ ಅ ವೆಸ್ಟ್ ಇಂಡಿಯನ್ ರೈಟರ್ ಅಂಡ್ ಹಿಸ್ ರೈಟಿಂಗ್ಸ್, ಇವರ ಬರವಣಿಗೆಗಳು ಕ್ಯಾರಿ ದ ಫ್ಲೇವರ್ ಇನ್ಹರೆಂಟ್ ಇನ್ ದ ಕೆರಿಬಿಯನ್ ಲಿಟರೇಚರ್. ಕೆರಿಬಿಯನ್ ಒಂದು ಸಾಹಿತ್ಯದಲ್ಲಿ ಇವರು ಲಿಟರೇಚರ್ ಅಂದ್ರೆ ಬರವಣಿಗೆ, ಲಿಟರೇಚರ್ ಅಂದ್ರೆ ಬರವಣಿಗೆ. ಇವರು ಕೆರಿಬಿಯನ್ ಒಂದು ಭಾಷೆಯಲ್ಲಿ ಅನೇಕ ಒಂದು ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ. ದ ಸ್ಟೋರಿ, ಇಲ್ಲಿ ನಿಮ್ಗೆ ಇರ್ತಕ್ಕಂಥ ಒಂದು ಪಾಠ ಮಕ್ಕಳೇ, ದ ಜಮೈಕಾನ್ ಫ್ರಾಗ್ಮೆಂಟ್ ಬ್ರಿಂಗ್ಸ್ ಔಟ್ ದ ಪ್ರೆಜುಡೈಸ್. ಈ ಒಂದು ಪಾಠ ನಮಗೆ ತಿಳಿಸ್ಕೊಡುತ್ತೆ ಏನಂತ ಅಂತಂದ್ರೆ ದಟ್ ಆಲ್ಮೋಸ್ಟ್ ಎವ್ರಿ ಪರ್ಸನ್, ಸಾಮಾನ್ಯಕ್ಕೆ ಪ್ರತಿಯೊಬ್ಬ ಮನುಷ್ಯನು ಸಹ ಸಫರ್ ಆಗಿರ್ತಾನೆ, ಅಂದರೆ ಕೆಲವೊಂದು ರೀತಿಯಲ್ಲಿ ಕಷ್ಟವನ್ನು ಅನುಭವಿಸಿರ್ತಾನೆ. ಇವಾಗ ವೆನ್ ಇಟ್ ಕಮ್ಸ್ ಟು ದ ಡಿನಾಮಿನೇಷನಲ್ ಇಶ್ಯೂಸ್, ಕೆಲವೊಂದು ವಿಷಯಗಳು, ಎಂಥ ವಿಷಯಗಳು, ಲೈಕ್ ಕಲರ್, ಕ್ಯಾಸ್ಟ್ ಅಂಡ್ ಕ್ಲಾಸ್. ಕಲರ್ ಬಣ್ಣಕ್ಕೆ ಸಂಬಂಧಪಟ್ಟ ಹಾಗೆ, ಕ್ಯಾಸ್ಟ್ ಜಾತಿಗೆ ಸಂಬಂಧಪಟ್ಟ ಹಾಗೆ, ಅಂಡ್ ಕ್ಲಾಸ್ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈ ಮೂರು ಒಂದು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಕಲರ್, ಕ್ಯಾಸ್ಟ್ ಅಂಡ್ ಕ್ಲಾಸ್, ಈ ಮೂರು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಒಂದಲ್ಲ ಒಂದು ಹಂತದಲ್ಲಿ ಅವನ ಜೀವನದಲ್ಲಿ ಅವನ ಕಷ್ಟವನ್ನು ಹೇಗೆ ಅನುಭವಿಸುತ್ತಾನೆ ಅಂತ ಹೇಳಿ ನಾವು ಒಂದು ಈ ಪಾಠದಲ್ಲಿ ತಿಳ್ಕೊಳ್ತೀವಿ. ಲೆಟ್ಸ್ ವಿಲ್ ಗೋ ಫಾರ್ ದ ಫಸ್ಟ್ ಪ್ಯಾರಾಗ್ರಾಫ್ ಚಿಲ್ಡ್ರನ್. ಎವ್ರಿ ಡೇ ಐ ವಾಕ್ ಎ ಹಾಫ್ ಮೈಲ್ ಫ್ರಮ್ ಮೈ ಹೋಮ್ ಟು ದ ರೈಲ್ ಟ್ರ್ಯಾಕ್ ಲೈನ್ಸ್ ಇನ್ ದ ಮಾರ್ನಿಂಗ್. Here in this lesson I refers means A.L. Hendricks. I refers here for A.L. Hendricks. Okay. Rail track lines in the morning and from the lines to my home in the evening. The walk is pleasant. You can see on either side red and green roofed bungalows, green lawns and gardens. The exercise is good for me and now and then I learn something from a little incident. One morning, about halfway between my front gate and the rail track, I noticed two boys playing in the garden of the more modest cottages. They were both very little boys. One was 4 years old perhaps, the other 5. The bigger of the two was a sturdy youngster, very dark, with a mat of coarse hair on his head and coal black eyes. He was definitely a little Jamaican, strong little Jamaican. The other little fellow was smaller but also sturdy. Now we will see the explanation of this lesson. Every day I walk a half mile. The author is telling that every day he is having the habit of going for the walk. ಪ್ರತಿದಿನ ಅವರು ಬೆಳಗ್ಗೆ ವಾಕಿಂಗ್ ಹೋಗುವಂಥ ಸಂದರ್ಭದಲ್ಲಿ ಹಾಫ್ ಮೈಲ್, ಅರ್ಧ ಮೈಲ್ ಎಷ್ಟು ವಾಕ್ ಮಾಡ್ಕೊಂಡು ಬರ್ತಾ ಇದ್ರು. ಫ್ರಮ್ ಮೈ ಹೋಮ್ ಟು ದ ರೈಲ್ ಟ್ರ್ಯಾಕ್, ಅವ್ರ ಮನೆಯಿಂದ ರೈಲ್ವೆ ಸ್ಟೇಷನ್ವರೆಗೂ ವಾಕನ್ನು ಹೋಗುವಂಥ ಸಂದರ್ಭದಲ್ಲಿ ಲೈನ್ಸ್ ಇನ್ ದ ಮಾರ್ನಿಂಗ್, ಬೆಳಗ್ಗೆ ರೈಲ್ವೆ ಟ್ರ್ಯಾಕ್ ಕಡೆಗೆ ವಾಕನ್ನು ಹೋಗ್ತಾ ಇದ್ರು. ಅಂಡ್ ಫ್ರಮ್ ದ ಲೈನ್ಸ್ ಟು ಮೈ ಹೋಮ್ ಇನ್ ದ ಈವ್ನಿಂಗ್, ಅಗೇನ್ ಮತ್ತೆ ಸಂಜೆ ಕೂಡ ಅಲ್ಲಿಂದ ಸೇಮ್ ಡಿಸ್ಟೆನ್ಸ್ ಮನೆವರೆಗೂ ಸಹ ಹಾಗೆ ವಾಕನ್ನು ಬರ್ತಾ ಇದ್ರು. ದ ವಾಕ್ ಈಸ್ ಪ್ಲೆಸೆಂಟ್. And after that he is telling that walk is pleasant. ವಾಕ್ ಮಾಡ್ತಕ್ಕಂಥದ್ದು ನಮ್ಮ ಮನಸ್ಸಿಗೆ ಮತ್ತು ದೇಹಕ್ಕೆ ಎರಡು ಸಹ ಹಿತವನ್ನು ಕೊಡುತ್ತೆ, ಪ್ಲೆಸೆಂಟ್ ಅನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಸಿ ಆನ್ ಅದರ್ ಸೈಡ್ ರೆಡ್ ಅಂಡ್ ಗ್ರೀನ್ ರೂಫ್ಡ್ ಬಂಗ್ಲಾಸ್. ಇವರು ವಾಕ್ ಹೋಗುವಂಥ ಸಂದರ್ಭದಲ್ಲಿ ರಸ್ತೆಯ ಎರಡು ಬದಿಗಳಲ್ಲಿ ಏನು ಕಾಣುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯು ಕ್ಯಾನ್ ಸಿ ಆನ್ ಐದರ್ ಸೈಡ್ ರೆಡ್ ಅಂಡ್ ಗ್ರೀನ್ ರೂಫ್ಡ್ ಬಂಗ್ಲಾಸ್. ರಸ್ತೆಯ ಎರಡೂ ಬದಿಗಳಲ್ಲಿ ಕೆಂಪು ಮತ್ತು ಹಸಿರು ಬಣ್ಣದ ರೂಫ್ ಇರ್ತಕ್ಕಂಥ, ಅಂದರೆ ಮೇಲ್ಛಾವಣಿಯನ್ನು ಹೊಂದಿರತಕ್ಕಂಥ ಬಂಗ್ಲೆಗಳನ್ನು ನೀವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಗ್ರೀನ್ ಲಾನ್ಸ್, ಆ ಮನೆಯ ಮುಂದೆ, ಬಂಗ್ಲೆಯ ಮುಂದೆ ಗ್ರೀನ್ ಲಾನ್, ಹಸಿರು ಒಂದು ಲಾನನ್ನು ಕಂಡು ನೋಡ್ತೀವಿ ನಾವು. ಅಂಡ್ ಗಾರ್ಡನ್ಸ್, ಹಸಿರಾಗಿರ್ತಕ್ಕಂಥ ಒಂದು ಉದ್ಯಾನವನಗಳನ್ನು ನೋಡ್ತೀವಿ, ಮನೆ ಮುಂದೆ ಗಾರ್ಡನ್ಸ್ ನೋಡ್ತೀವಿ. ದ ಎಕ್ಸಸೈಸ್ ಈಸ್ ಗುಡ್ ಫಾರ್ ಮೀ. ಅಂಡ್ ಆಫ್ಟರ್ ದಟ್ ಹಿ ಇಸ್ ಟೆಲ್ಲಿಂಗ್ ದಟ್, ಇವರು ಹೇಳ್ತಾ ಇದ್ದಾರೆ ಎಕ್ಸಸೈಸ್ ಅಂತಕ್ಕಂಥದ್ದು ನನಗೆ ತುಂಬಾನೇ ಖುಷಿಯನ್ನು ಕೊಡುತ್ತೆ. And now and then, ಆಗಾಗ್ಗೆ
ಐ ಲರ್ನ್ ಸಮಥಿಂಗ್ ಫ್ರಮ್ ಎ ಲಿಟಲ್ ಇನ್ಸಿಡೆಂಟ್. ಈ ಥರ ವಾಕ್ ಹೋಗುವಂತಹ ಸಂದರ್ಭದಲ್ಲಿ ನಾನು ಅನೇಕ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೂ ಸಹ ಸಾಧ್ಯ ಆಗ್ತಾ ಇದೆ ಅಂತ ಹೇಳಿ ಏಲ್ ಹೆನ್ರಿಕ್ಸ್ ಅವರು ಹೇಳ್ತಾರೆ. ಹಾಗಾದ್ರೆ ಏನು ವಿಚಾರಗಳನ್ನು ತಿಳ್ಕೊಂಡ್ರು ಅಂತ ಹೇಳಿ ವಿಲ್ ಸೇ ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫ್. ಒನ್ ಮಾರ್ನಿಂಗ್, ಒಂದು ದಿನ ಬೆಳಗ್ಗೆ, ಅಬೌಟ್ ಹಾಫ್ ವೇ ಬಿಟ್ವೀನ್ ಮೈ ಫ್ರಂಟ್ ಗೇಟ್ ಅಂಡ್ ದ ರೈಲ್ ಟ್ರ್ಯಾಕ್. ಇವ್ರ ಮನೆಯಿಂದ ಹಾಫ್ ವೇ ಬಿಟ್ವೀನ್ ಮೈ ಫ್ರಂಟ್ ಗೇಟ್, ಇವ್ರ ಮನೆ ಒಂದು ಗೇಟಿಂದ ಮತ್ತು ರೈಲ್ ಟ್ರ್ಯಾಕಿನ ಮಧ್ಯೆ ಹೋಗುವಂಥ ಸಂದರ್ಭದಲ್ಲಿ ಐ ನೋಟಿಸ್ಡ್ 2 ಬಾಯ್ಸ್. ಇವರು ಇಬ್ಬರು ಹುಡುಗರುಗಳನ್ನು ಅಬ್ಸರ್ವ್ ಮಾಡ್ತಾರೆ, ನೋಡ್ತಾರೆ. ಇನ್ ದ ಗಾರ್ಡನ್ ಆಫ್ ದ ಮೋರ್ ಮಾಡೆಸ್ಟ್ ಕಾಟೇಜಸ್. ಮನೆ ಮುಂದೆ ಇಬ್ಬರು ಹುಡುಗರು ಆಟ ಆಡ್ತಾ ಇದ್ದಾರೆ. ಮನೆ ಮುಂದೆ ಗಾರ್ಡನ್ ಇದೆ, ಅಲ್ಲಿ ಮಾಡೆಸ್ಟ್ ಕಾಟೇಜಸ್. ಹಿಯರ್ ಮಾಡೆಸ್ಟ್ ಮೀನ್ಸ್ ನಾಟ್ ಎಕ್ಸ್ಪೆನ್ಸಿವ್, ನಾಟ್ ಎಕ್ಸ್ಪೆನ್ಸಿವ್ ಅಂತ ಹೇಳಿ. ಅಂದರೆ ಮಾಡೆಸ್ಟ್ ಕಾಟೇಜಸ್ ಅಂತಂದರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿ ತುಂಬ ಖರ್ಚನ್ನು ಮಾಡಿ ಕಟ್ಟಿರ್ತಕ್ಕಂಥ ಒಂದು ಬಿಲ್ಡಿಂಗ್ಸ್, ಕಾಟೇಜ್ಗಳು. ಒಂದು ಸುಮಾರು ಖರ್ಚಲ್ಲಿ ಕಟ್ಟಿರ್ತಕ್ಕಂಥ ಕಾಟೇಜ್ಗಳ ಮುಂದೆ ಇಬ್ಬರು ಹುಡುಗರು ಆಟ ಆಡ್ತಾ ಇದ್ದಾರೆ. ದೇ ವರ್ ಬೋತ್ ವೆರಿ ಲಿಟಿಲ್ ಬಾಯ್ಸ್. ಆ ಇಬ್ಬರು ಹುಡುಗರು ಸಹ ತುಂಬಾ ಚಿಕ್ಕ ಹುಡುಗರು. ಒನ್ ವಾಸ್ 4 years old. ಮೋಸ್ಟ್ಲಿ ಒಬ್ಬ ಹುಡುಗ 4 years ಇರ್ಬೋದು ಒಂದು ಮಗುವಿಗೆ. ದ ಅದರ್ 5, ಮತ್ತೊಂದು ಹುಡುಗ 5 years ಮಗು ಇರ್ಬೋದು. ದ ಬಿಗ್ಗರ್ ಆಫ್ ದ 2 ವಾಸ್ ಅ ಸ್ಟರ್ಡಿ ಯಂಗ್ಸ್ಟರ್. ದ ಬಿಗ್ಗರ್ ಆಫ್ ದ 2 ವಾಸ್ ಅದರಲ್ಲೂ ಸಹ ಆ ಇಬ್ಬರು ಹುಡುಗರಲ್ಲಿ ದೊಡ್ಡವನೇನಿದ್ದಾನೆ ಅವನು ತುಂಬಾನೇ ಸ್ಟರ್ಡಿ ಯಂಗ್ಸ್ಟರ್. ಅವನು ತುಂಬಾನೇ ಸ್ಟರ್ಡಿ ಮೀನ್ಸ್ ಸ್ಟ್ರಾಂಗ್ ಅಂಡ್ ಫರ್ಮ್. ಸ್ಟರ್ಡಿ ಮೀನ್ಸ್ ಸ್ಟ್ರಾಂಗ್ ಅಂಡ್ ಫರ್ಮ್. ತುಂಬಾನೇ ಫರ್ಮ್ ಆಗಿ ತುಂಬಾನೇ ಗಟ್ಟಿಮುಟ್ಟಾಗಿ ಇದ್ದಂತಹ ಒಬ್ಬ ಹುಡುಗ, ದೊಡ್ಡವನು, ಯಂಗ್ಸ್ಟರ್, ಹೆಂಗಾಗಿದ್ದ. ಅಂಡ್ ವೆರಿ ಡಾರ್ಕ್, ಅವನು ನೋಡಲಿಕ್ಕೆ ತುಂಬಾನೇ ಕಪ್ಪಾಗಿದ್ದ, ಬ್ಲ್ಯಾಕ್ ಆಗಿದ್ದ. ವಿತ್ ಎ ಮ್ಯಾಟ್ ಆಫ್ ಕೋರ್ಸ್ ಹೇರ್. ಆಫ್ ಕೋರ್ಸ್ ಮೀನ್ಸ್ ಇಲ್ಲಿ ರಫ್ ಅಂತ ಹೇಳಿ, ಅಂದರೆ ಒರಟಾದ ಕೂದಲುಗಳನ್ನು ಅವನು ಹೊಂದಿದ್ದ, ಕರ್ಲಿ ಹೇರ್ಸ್ ಅನ್ನು ಹೊಂದಿದ್ದ. ಆನ್ ಹಿಸ್ ಹೆಡ್ ಅಂಡ್ ಕೂಲ್ ಬ್ಲ್ಯಾಕ್ ಐಸ್. ಅವನ ಕಣ್ಣು ಕಲ್ಲಿದ್ದನೆ ಹಾಗೆ ಕಪ್ಪಗಿನ ಒಂದು ಕಣ್ಣುಗಳನ್ನು ಆತ ಹೊಂದಿದ್ದ. ಹಿ ವಾಸ್ ಡೆಫಿನೆಟ್ಲಿ ಎ ಲಿಟಲ್ ಜಮೈಕಾನ್. ಇದನ್ನು ನೋಡಿನೇ ಇಲ್ಲಿ ಹೆನ್ರಿಕ್ಸ್ ರವರು ಮನಸ್ಸಲ್ಲಿ ಅನ್ಕೊಳ್ತಾರೆ, ಖಂಡಿತ ಖಂಡಿತ ಲಿಟಲ್ ಜಮೈಕಾನೇ ಆಗಿರ್ಬೋದು. ಸ್ಟ್ರಾಂಗ್ ಲಿಟಲ್ ಜಮೈಕಾನ್. ಅಂಡ್ ಅಗೈನ್ ಹಿ ಇಸ್ ಸ್ಟ್ರೆಸ್ಸಿಂಗ್ ಅಂಡ್ ಟೆಲ್ಲಿಂಗ್ ಸ್ಟ್ರಾಂಗ್ ಲಿಟಲ್ ಜಮೈಕಾನ್ ಅಂತ ಹೇಳಿ ಹೇಳ್ತಾರೆ. ದ ಅದರ್ ಲಿಟಲ್ ಫೆಲೋ ವಾಸ್ ಸ್ಮಾಲರ್. ಮತ್ತೊಬ್ಬ ಹುಡುಗನ ಜೊತೆಲಿ ಇದ್ದಲ್ಲ ಅವನು, ಬಟ್ ಆಲ್ಸೋ ಸ್ಟರ್ಡಿ. ಇವನಿಗಿಂತ ಸ್ವಲ್ಪ ಚಿಕ್ಕವನಾಗಿದ್ದ, ಬಟ್ ತುಂಬಾನೇ ಸ್ಟರ್ಡಿ. ಅವನು ಸಹ ಸ್ಟ್ರಾಂಗ್ ಆಗಿ ಇದ್ದ. ಹಿ ವಾಸ್ ಅ ವೈಟ್. ಇನ್ನೊಬ್ಬ ಚಿಕ್ಕ ಹುಡುಗ ಏನಿದ್ದ, ಅವನು ತುಂಬ ವೈಟ್ ಆಗಿದ್ದ. ವಿತ್ ಹೇಸಲ್ ಐಸ್. ಹೇಸಲ್ ಮೀನ್ಸ್ ಹೇಸಲ್ ಐಸ್ ಮೀನ್ಸ್ ರೆಡ್ಡಿಶ್ ಬ್ರೌನ್ ಐಸ್. ಹೇಸಲ್ ಮೀನ್ಸ್ ರೆಡ್ಡಿಶ್ ಬ್ರೌನ್ ಐಸ್. ಕೆಂಪನೆಯ ಒಂದು ಬ್ರೌನ್ ರೆಡ್ಡಿಶ್ ಕೆಂಪನೆಯ ಒಂದು ಬಣ್ಣವನ್ನು ಹೊಂದಿದ್ದ, ಬೆಳ್ಳಗಿದ್ದವನು. ಮತ್ತು ಬ್ರೌನ್ ಐಸ್ ಅನ್ನು ಹೊಂದಿದ್ದ. ಸ್ಮಾಲ್ ಬಾಯ್, ಓಕೆ. ಹೇಸಲ್ ಐಸ್ ಆ್ಯಂಡ್ ಲೈಟ್ ಬ್ರೌನ್ ಹೇರ್. ಅವನ ಕೂದಲು ಸಹ ಬ್ರೌನ್ ಹೇರನ್ನು ಹೊಂದಿತ್ತು, ಅವನ ಹೇರ್ ಸಹ ಬ್ರೌನ್ ಆಗಿತ್ತು. ಬೋತ್ ವರ್ ಡ್ರೆಸ್ಡ್ ಇನ್ ಬ್ಲೂ ಶರ್ಟ್ಸ್ ಆ್ಯಂಡ್ ಕಾಕಿ ಪ್ಯಾಂಟ್ಸ್. ಅವರಿಬ್ಬರು ಸಹ ಬ್ಲೂ ಶರ್ಟ್ಸ್ ಅನ್ನು ಹಾಕೊಂಡು ಕಾಕಿ ಪ್ಯಾಂಟ್ಸ್ ಅನ್ನು ಧರಿಸಿದ್ರು. ದೇ ವೋರ್ ನೋ ಶೂಸ್. ಇಬ್ರು ಸಹ ಶೂಸ್ ಅನ್ನು ಹಾಕೊಂಡಿರ್ಲಿಲ್ಲ. ಅಂಡ್ ದೇರ್ ಫೀಟ್ ವರ್ ಮಡ್ಡಿ. ಅವರ ಇಬ್ಬರ ಕಾಲುಗಳು ಸಹ ಏನಾಗಿತ್ತು, ಪಾದಗಳೇನಾಗಿತ್ತು, ಮಣ್ಣಲ್ಲಿ ಆಟ ಆಡಿದ್ರಿಂದ ಸ್ವಲ್ಪ ಕೊಳೆ ಆಗಿತ್ತು. ದೇ ವರ್ ನಾಟ್ ಕಾನ್ಶಿಯಸ್ ಆಫ್ ಮೈ ಸ್ಟ್ಯಾಂಡಿಂಗ್ ದೇರ್. ಮತ್ತು ಅವರಿಬ್ಬರು ಹುಡುಗರು ಎಷ್ಟು ತಲ್ಲೀನರಾಗಿ, ಎಷ್ಟು ಕಾನ್ಸಂಟ್ರೇಟ್ ಆಗಿ ಆಟ ಆಡ್ತಿದ್ರು ಅಂತಂದ್ರೆ ಇಲ್ಲಿ ಏಲ್ ಹೆನ್ರಿಕ್ಸ್ ರವರು ನಿಂತಿರ್ತಕ್ಕಂಥದ್ದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ. ವಾಚಿಂಗ್ ದೆಮ್, ಇವ್ರು ನಿಂತು ನೋಡ್ತಾ ಇದ್ದಾರೆ ಅನ್ನೋದನ್ನ ಅವ್ರು ಅಬ್ಸರ್ವ್ ಮಾಡಿಲ್ಲ. ದೇ ಪ್ಲೇಡ್ ಆನ್, ದೇ ಕಂಟಿನ್ಯೂಸ್ಲಿ ಪ್ಲೇಡ್ ಆನ್. ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇದ್ದಾರೆ. ದ ಗೇಮ್, ಇಫ್ ಇಟ್ ಕುಡ್ ಬಿ ಕಾಲ್ಡ್ ಇ ಗೇಮ್, ಅದು ಆಟ ಅಂತ ಕರೆಸ್ಕೊಳ್ಳೋದಾದ್ರೆ, ವಾಸ್ ನಾಟ್ ಎಲಾಬ್ರೇಟ್. ಅದನ್ನೇ ನಾವು ವಿಶ್ಲೇಷಿಸಿ ಹೇಳುವಂತ ಅಗತ್ಯ ಇಲ್ಲ. ಆದರೆ ದ ಲಿಟಲ್ ವೈಟ್ ಬಾಯ್ ವಾಕ್ಡ್ ಮೆಜೆಸ್ಟಿಕಲಿ ಅಪ್ ಅಂಡ್ ಡೌನ್. ನೋಡಿ, ದ ಲಿಟಲ್ ವೈಟ್ ಬಾಯ್, ಚಿಕ್ಕ ಹುಡುಗ, ಏನು ಬೆಳ್ಳನೆಯ ಹುಡುಗ ಇದ್ದ ಆತ, ವಾಕ್ಡ್ ಮೆಜೆಸ್ಟಿಕಲಿ, ತುಂಬಾನೇ ಗಂಭೀರವಾಗಿ ಅವನು ಓಡಾಡ್ತಾ ಇದ್ದ. ಅಪ್ ಅಂಡ್ ಡೌನ್, ಮೇಲೆ ಕೆಳಗೆ ಓಡಾಡ್ತಾ ಇದ್ದ. ಅಂಡ್ ಎವ್ರಿ ನೌ ಅಂಡ್ ದೆನ್, ಹಾಗಾಗಿ ಅವನೇನ್ ಮಾಡ್ತಾ ಇದ್ದ, ಶೌಟೆಡ್ ಇನ್ ಎ ಕಮಾಂಡಿಂಗ್ ಟೋನ್. ವೈಟ್ ಬಾಯ್ ಇಸ್ ಕಮಾಂಡಿಂಗ್ ಟು ದ ಬ್ಲ್ಯಾಕ್ ಬಾಯ್. ಓಕೆ, ಇಲ್ಲಿ ವೈಟ್ ಬಾಯ್ ಏನ್ ಮಾಡ್ತೇನೆ, ಕಮಾಂಡ್ ಅನ್ನ ಮಾಡ್ತೇನೆ. ವಾಟ್ ಯು ಮೀನ್ ಬೈ ಕಮಾಂಡ್? ಕಮಾಂಡ್ ಮೀನ್ಸ್ ಆರ್ಡರ್. ಕಮಾಂಡ್ ಮೀನ್ಸ್ ಆರ್ಡರ್ ಮಾಡ್ತಕ್ಕಂಥದ್ದು. ಅವ್ನು ಕಮಾಂಡ್ ಮಾಡ್ತೇನೆ, ಆರ್ಡರ್ ಮಾಡ್ತಾ ಇದ್ದಾನೆ. ಟೋನ್ ಅಟ್ ಹಿಸ್ ಬಿಗ್ಗರ್ ಪ್ಲೇಮೇಟ್. ಅವನಿಗಿಂತ ದೊಡ್ಡದಾಗಿರ್ತಕ್ಕಂಥ ಹುಡುಗ ಏನಿದ್ದಾನೆ, ಹಿರಿಯ ಹುಡುಗ, ಅವನಿಗೆ ಕಾಮೆಂಟ್ಸ್ ಅನ್ನ ಪಾಸ್ ಮಾಡ್ತಾ ಇದ್ದಾನೆ. ದ ಲಿಟಲ್ ಬ್ರೌನ್ ಬಾಯ್, ಮತ್ತೊಬ್ಬ ಹುಡುಗ, ಏನು ಬ್ಲ್ಯಾಕ್ ಆಗಿರ್ತಕ್ಕಂಥ ಹುಡುಗ, ಡ್ರ್ಯಾಗ್ ಡಾನ್ ಕ್ವೈಟ್ಲಿ ಬಿಹೈಂಡ್ ಹಿಮ್. ಅವನು ಆ ವೈಟ್ ಬಾಯ್ ಹಿಂದೆ ಮುಂದೆ ಓಡಾಡ್ತಾ ಇದ್ದಾನೆ. ಅಂಡ್ ಡಿಡ್ ವಾಟ್ ಹಿ ವಾಸ್ ಟೋಲ್ಡ್. ಅವನು ಏನು ಹೇಳ್ತಾನೆ ಆ ಎಲ್ಲ ಕೆಲಸಗಳನ್ನು ಸಹ ಈತ ಮಾಡ್ತಾ ಇದ್ದಾನೆ. ಇದನ್ನ ನೋಡಿದ ತಕ್ಷಣ, ಆಫ್ಟರ್ ಸೇಯಿಂಗ್ ದಿಸ್, ಏಲ್ ಹೆನ್ರಿಕ್ಸ್
ಥಾಟ್ ದ್ಯಾಟ್ ಅವ್ರು ಏನು ಯೋಚನೆ ಮಾಡ್ತಾರೆ ಅಂತಂದರೆ, ಏನಿದು ನಮ್ಮಲ್ಲಿ ಇನ್ನೂ ಸಹ ಒಂದು ಕಲರ್ ಇಶ್ಯೂಸ್ ಇದೆಯಾ ನಮ್ಮಲ್ಲಿ ಜಮೈಕಾನಲ್ಲಿ ಅಂತ ಹೇಳಿ ಅವರು ಥಿಂಕ್ ಮಾಡ್ತಾರೆ. Now come to the third paragraph, children. Pick up the stick. The dog boy picked it up. White boy is commanding to the dog boy. ಏನಂತ ಕಮಾಂಡ್ ಮಾಡ್ತಾರೆ? ಪಿಕ್ ಅಪ್ ದಟ್ ಸ್ಟಿಕ್. ಆ ಸ್ಟಿಕ್ ಅನ್ನ ತಗೋ ಅಂತ ಹೇಳಿ ಕಮಾಂಡ್ ಮಾಡ್ತಾರೆ. ಜಂಪ್ ಇನ್ ಟು ದ ಫ್ಲವರ್ಸ್. ಆ ಒಂದು ಫ್ಲವರ್ಸ್ ಮೇಲೆ ನೀನು ಹಾರು ಅಂತ ಹೇಳಿ ಕಮಾಂಡ್ ಅನ್ನ ಮಾಡ್ತಾನೆ. ದ ಡಾಗ್ ಬಾಯ್ ಜಂಪ್. ಆ ಕಪ್ಪನೆ ಹುಡುಗ ಅಲ್ಲಿಂದ ಕಡೆಗೆ ಜಂಪ್ ಮಾಡ್ತಾನೆ. ಗೆಟ್ ಮಿ ಸಮ್ ವಾಟರ್. ಹೋಗು ನೀರು ತಗೊಂಬ ನನಗೆ ಅಂತ ಹೇಳಿದ. ಗೆಟ್ ಮಿ ಸಮ್ ವಾಟರ್. ಥರ್ಡ್ ಕಮಾಂಡ್ ಇಸ್ ಓಕೆ. ದ ಡಾಗ್ ಬಾಯ್ ರನ್ ಇನ್ಸೈಡ್. ಆ ಹುಡುಗ ಕಪ್ಪನೆ ಹುಡುಗ ಮನೆ ಒಳಗಡೆ ಓಡ್ತಾನೆ ನೀರು ತರಲಿಕ್ಕೆ. ದ ವೈಟ್ ಬಾಯ್ ಸ್ಯಾಟ್ ಡೌನ್ ಆನ್ ದ ಲಾನ್. ಅರೆ ವೈಟ್ ಬಾಯ್ ಏನು ಕೆಲಸ ಮಾಡಿದೆ ಏನು ಮಾಡ್ತಾನೆ ಅವನು? ಲಾನ್ ಅಲ್ಲಿ ಆರಾಮವಾಗಿ ಕೂತಿದ್ದಾನೆ. ಸೊ ಆಫ್ಟರ್ ಸೇಯಿಂಗ್ ದಿಸ್ 3 ಕಮಾಂಡ್ಸ್, ಏಲ್ ಹೆನ್ರಿಕ್ಸ್ ಅಸ್ಟಾನಿಶ್ಡ್. ಅವ್ರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ಏನಪ್ಪ ಇದು ಈ ಥರ ಕಮಾಂಡ್ಸ್ ವೈಟ್ ಬಾಯ್ ಮಾಡ್ತಾ ಇದ್ದಾನೆ. ಹಿಯರ್ ದ ಬ್ಲ್ಯಾಕ್ ಬಾಯ್ ವಾಸ್ ಲಿಸನಿಂಗ್ ಆಲ್ ಹಿಸ್ ಕಮಾಂಡ್ಸ್ ಅಂಡ್ ಹಿ ವಾಸ್ ಫುಲ್ಫಿಲಿಂಗ್ ದ ಕಮಾಂಡ್ಸ್ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಪಿಕ್ ಅಪ್ ದಟ್ ಸ್ಟಿಕ್, jump into the flowers and get me some water. These are the 3 commands were given to the black boy from the white boy. Okay, let's come to the 4th paragraph. I was amazed. After seeing all this, Hendrix was amazed. ಆಶ್ಚರ್ಯ ಆಗುತ್ತೆ ಅವ್ರಿಗೆ. ಹಿಯರ್ ಬಿಫೋರ್ ಮೈ ಐಸ್ ವೈಟ್ ಬೇಬಿ, ನನ್ನ ಕಣ್ಣು ಮುಂದೆನೆ ಒಬ್ಬ ಬಿಳಿಯದಾಗಿರ್ತಕ್ಕಂತಹ ಮಗು, ಫಾರ್ ದೆ ವರ್ ಲಿಟಿಲ್ ಮೋರ್ ದ್ಯಾನ್ ಬೇಬೀಸ್, ಅವ್ರನ್ನ ತುಂಬ ಚಿಕ್ಕ ಮಕ್ಕಳು ಅಂತ ಸಹ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ವಾಸ್ ಇಂಪೋಸಿಂಗ್ ಹಿಸ್ ವಿಲ್ ಅಪಾನ್ ಎ ಲಿಟಲ್ ಬ್ಲ್ಯಾಕ್ ಬಾಯ್. ಅವನ ಮನಸ್ಸನ್ನ, ಅವನ ಮನಸ್ಸಲ್ಲಿ ಬರ್ತಕ್ಕಂಥ ಕಮಾಂಡ್ಸನ್ನ ಹೇಗೆ ಒಬ್ಬ ಬ್ಲ್ಯಾಕ್ ಬಾಯ್ ಮೇಲೆ ಇಂಪೋಸ್ ಮಾಡ್ತಾನೆ, ಒತ್ತಡವನ್ನ ಹಾಕಿ ಕೆಲಸವನ್ನ ಮಾಡಿಸ್ತಾ ಇದ್ದಾನೆ ಅಂತ ಹೇಳಿ ನೋಡ್ತಾರೆ. ಆನ್ ದ ಲಿಟಲ್ ಬ್ಲ್ಯಾಕ್ ಬಾಯ್ ಸಬ್ಮಿಟೆಡ್. ಲಿಟಲ್ ಬ್ಲ್ಯಾಕ್ ಬಾಯ್ ಏನ್ ಮಾಡ್ತಾ ಇದ್ದಾನೆ? ಅವನು ಹೇಳ್ತಕ್ಕಂಥ ಎಲ್ಲ ಕೆಲಸಗಳನ್ನು ಸಹ ಅವನು ಮಾಡ್ತಾ ಇದ್ದಾನೆ. ಐ ಪಜಲ್ಡ್ ವಿತ್ ಇನ್ ಮೈ ಸೆಲ್ಫ್ ಆಸ್ ಐ ವೆಂಟ್ ಡೌನ್ ದ ರೋಡ್. ಐ ಪಜಲ್ಡ್ ಇಲ್ಲಿ ಹೆನ್ರಿಕ್ಸ್ ಅವ್ರಿಗೇನೆ ಸರಿ ಅದನ್ನೆಲ್ಲ ನೋಡಿದ್ಮೇಲೆ ಅವ್ರ ಮನೆ ಕಡೆಗೆ ಹೊರಟಂತಹ ಸಂದರ್ಭದಲ್ಲಿ ಐ ಪಜಲ್ಡ್, ಇವರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ. ವಾಟ್ ಈಸ್ ದಿಸ್, ವಾಟ್ ಹ್ಯಾಪನಿಂಗ್ ಹಿಯರ್ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಅವರು ಮನೆ ಕಡೆ ಹೊರಡ್ತಾರೆ. ಕುಡ್ ಇಟ್ ಬಿ ದಟ್ ದ ಲಿಟಲ್ ಬಾಯ್ ಎ ಸನ್ ಆಫ್ ಎ ಹೌಸ್ ಸರ್ವೆಂಟ್. ಆಮೇಲೆ ಯೋಚನೆ ಮಾಡ್ತಾರೆ, ಮೋಸ್ಟ್ಲಿ ಆ ಬ್ಲಾಕ್ ಹುಡುಗ ಆ ಮನೆ ಓನರ್ ಏನಿದ್ದಾರೆ, ಆ ಮನೆ ಓನರ್ ಏನಿದ್ದಾರೆ, ಆ ಮನೇಲಿ ಕೆಲಸ ಮಾಡ್ತಕ್ಕಂಥ ಸರ್ವೆಂಟ್ ಮಗ ಇರಬಹುದಾ ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆಸ್ ಮೈ ಸೆಲ್ಫ್, ಇವರಿಗೆ ಥಿಂಕ್ ಮಾಡ್ತಾರೆ. ನೋ, ದೇ ವರ್ ಆಬ್ವಿಯಸ್ಲಿ ಡ್ರೆಸ್ಡ್ ಅಲೈಕ್. ಆಮೇಲೆ ಯೋಚನೆ ಮಾಡ್ತಾರೆ, ಅವರಿಬ್ರು ಸಹ ಒಂದೇ ರೀತಿಯಲ್ಲಿ ಡ್ರೆಸ್ ಮಾಡ್ಕೊಂಡಿದ್ದಾರೆ, ಹಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಥಿಂಕ್ ಮಾಡ್ತಾರೆ. ದ ಲಿಟಲ್ ಡಾಗ್ ಬಾಯ್ ವಾಸ್ ಅ ನೈಬರ್ಸ್ ಚೈಲ್ಡ್. ದ ಲಿಟಲ್ ಡಾಗ್ ಬಾಯ್ ವಾಸ್ ಎ ನೈಬರ್ಸ್ ಚೈಲ್ಡ್. ಖಂಡಿತ ಆ ಒಂದು ಮಗು ಮೋಸ್ಟ್ಲಿ ನೈಬರ್ಸ್ ಮಗು ಇರ್ಬೋದು ಅಂತ ಹೇಳಿ ಥಿಂಕ್ ಮಾಡ್ತಾರೆ. ಐ ವಾಸ್ ಶ್ಯೂರ್ ಆಫ್ ದ್ಯಾಟ್. ನನಗೆ ಖಂಡಿತ ಅನಿಸ್ತದೆ ಹಾಗೆ ಇರಬೇಕು ಅಂತ ಹೇಳಿ ಅಂತ ಥಿಂಕ್ ಮಾಡ್ತಾರೆ. ದೆನ್ ಹೌ ವಾಸ್ ಇಟ್ ದಟ್ ಹಿ ಒಬೇಡ್ ಸೋ ಫೇತ್ಫುಲಿ. ಆದರೂ ಸಹ ಇದು ಹೇಗೆ ಸಾಧ್ಯ? ಎಷ್ಟು ಫೇತ್ಫುಲ್ ಆಗಿ, ಎಷ್ಟು ನಂಬಿಕೆಯಿಂದ ಅವನು ಹೇಳಿರ್ತಕ್ಕಂಥ ಎಲ್ಲ ಕೆಲಸಗಳನ್ನ ಫೇತ್ಫುಲ್ ಆಗಿ, ಲಾಯಲ್ ಆಗಿ ಅವನು ಹೇಗೆ ಆ ವೈಟ್ ಬಾಯ್ಸ್ ಆರ್ಡರ್ಸ್ ಎಲ್ಲ ತಗೊಂಡ ಅಂತ ಹೇಳಿ ನನಗೆ ತುಂಬಾನೇ ಸರ್ಪ್ರೈಸ್ ಆಗುತ್ತೆ ಎಲ್ ಹೆನ್ರಿಕ್ಸ್ಗೆ. ಓಕೆ, come to the 5th paragraph. Was it that even as a boy he sensed that in his own country he would be at the white man's beck and call. ನೋಡಿ ಅಂದ್ರೆ ಮತ್ತೆ ಇವರು ಥಾಟ್ಸ್, ಇವರ ಥಿಂಕಿಂಗ್ಸ್ ಎಲ್ಲಿವರೆಗೆ ಮುಂದೆ ಹೋಗುತ್ತೆ ಅಂತಂದ್ರೆ, ಏನಿದು ನಮ್ಮ ದೇಶದಲ್ಲಿ ಈ ಥರ ಆಗ್ತಾ ಇದೆಯಾ? ಒಬ್ಬ ವೈಟ್ ಬಾಯ್ ಅವನು ಆರ್ಡರ್ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳನ್ನ, ಕಮಾಂಡಿಂಗ್ ಮಾಡ್ತಿರ್ತಕ್ಕಂಥ ಕೆಲಸಗಳನ್ನ ಇಲ್ಲಿ ಬ್ಲಾಕ್ ಬಾಯ್ ಕೇಳಿ ಇಲ್ಲವನ್ನ ಮಾಡ್ತಾ ಇದ್ದಾನಲ್ವಾ ಅಂತ ಹೇಳಿ ಇಲ್ಲಿ ವರಿ ಮಾಡ್ಕೊಳ್ತಾರೆ, ಚಿಂತೆ ಮಾಡ್ತಾರೆ. ಕುಡ್ ಹಿ ಮೇಕ್ ಎ ಡಿಫ್ರೆನ್ಸ್ ಬಿಟ್ವೀನ್ ಹಿಮ್ಸೆಲ್ಫ್ ಅಂಡ್ ದ ವೈಟ್ ಬಾಯ್? ಮತ್ತೆ ಹೋಗ್ಲಿ ಏನಾದ್ರು ವ್ಯತ್ಯಾಸ, ಡಿಫ್ರೆನ್ಸಸ್ ನೋಡೋಣ ವೈಟ್ ಬಾಯ್ ಮತ್ತೆ ಬ್ಲ್ಯಾಕ್ ಬಾಯ್ ಮಧ್ಯೆ ಅಂದ್ರೆ, ದೇ ಬೋತ್ ಡ್ರೆಸ್ಡ್ ಲೈಕ್ ಸೇಮ್. ಓಕೆ, ಇಬ್ರು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇನ್ನೂ ಡಿಫ್ರೆನ್ಸ್ ಸಹ ಕಾಣ್ತಾ ಇಲ್ಲ ಅವರಿಗೆ. And could he think that he was going to boss over the black man? ಆಮೇಲೆ ಯೋಚನೆ ಮಾಡ್ತಾರೆ, ಓ ವೈಟ್ ಬಾಯ್ is thinking that he want to boss, he want to do bossism before the black man ಅಂತ ಹೇಳಿ ಅವರು ಥಿಂಕ್ ಮಾಡ್ತಾರೆ. I could find no answer. ಇಷ್ಟೆಲ್ಲ ಇವರು ಯೋಚನೆ ಮಾಡಿದ್ರು ಸಹ ಇವರಿಗೆ ಆನ್ಸರ್ ಸಿಗೋದಿಲ್ಲ. I could not bring myself to believe such a thing. ಮತ್ತೆ ಇವರಿಗೆ ಆಶ್ಚರ್ಯ ಸಹ ಆಗುತ್ತೆ, ಇವರಿಗೆ ಈ ವಿಚಾರಗಳನ್ನ ನಂಬಲಿಕ್ಕೂ ಸಹ ಎಲ್ ಹೆನ್ರಿಕ್ಸ್ಗೆ ಸಾಧ್ಯ ಆಗ್ತಾ ಇಲ್ಲ. ಅಂಡ್ ವಿತ್ ಮೈ ಓನ್ ಐಸ್, ಇವರ ಕಣ್ಗಳಿಂದ ಐ ಹ್ಯಾಡ್ ಸೀನ್ ಎ ಲಿಟಲ್ ಡಾಗ್ ಬಾಯ್ ಟೇಕ್ ಆರ್ಡರ್ಸ್ ಫ್ರಮ್ ಎ ಲಿಟಲ್ ವೈಟ್ ಬಾಯ್. ವೈಟ್ ಬಾಯ್ನಿಂದ ಆರ್ಡರ್ಸ್ನ ಹೇಗೆ ಬ್ಲ್ಯಾಕ್ ಬಾಯ್ ತಗೊಳ್ತಾ ಇದ್ದಾನೆ ಅದನ್ನು ನೋಡಿ ಇವರಿಗೆ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಬ್ವಿಯಸ್ಲಿ ಈಸ್ ಸೋಷಿಯಲ್ ಈಕ್ವಲ್, ಇಬ್ರು ಸಹ ಸಾಮಾಜಿಕವಾಗಿ ಸಮಾನರಾಗಿ ಕಾಣ್ತಾ ಇದ್ದಾರೆ. ಅಂಡ್ ಯಂಗರ್ ಅಂಡ್ ಸ್ಮಾಲರ್, ಇಬ್ರು ಸಹ ಚಿಕ್ಕವರೇನೆ. ವರ್ ವಿ ಆಸ್ ಅ ರೇಸ್, ನಮ್ಮಲ್ಲೇನಾದರೂ ಈ ಥರ
ವರ್ಣಭೇದ ನೀತಿಯನ್ನು ನೋಡ್ತಾ ಇದೀವ. ರಿಯಲಿ ಇನ್ಫೀರಿಯರ್, ಕಲರ್ ಇಂದಾಗಿ ಅವನು ಕೀಳಿರಿಮೆನ ಕಾಣ್ತಾ ಇದ್ದಾನ. ಇನ್ಫೀರಿಯರ್, ಸುಪೀರಿಯರ್. ಸುಪೀರಿಯರ್ ಅಂದ್ರೆ ಮೇಲಿರಿಮೆ, ಇನ್ಫೀರಿಯರ್ ಮೀನ್ಸ್ ಕೀಳಿರಿಮೆ. ಸೊ ಇನ್ಫೀರಿಯರ್ ದಟ್ ಈವನ್ ಇನ್ ಅವರ್ ಇನ್ಫಾನ್ಸಿ ವಿ ರಿಯಲೈಸ್ಡ್. ಇನ್ಫಾನ್ಸಿ ಮೀನ್ಸ್ ಚೈಲ್ಡ್ಹುಡ್ ಡೇಸ್. ಓಕೆ, we realized our deficiencies and accepted a position as a white man's servant. ಒಂದು ಕಲರ್ ಇಂದಾಗಿನೇ ಆ ಹುಡುಗ ಬ್ಲ್ಯಾಕ್ ಬಾಯ್ ಮೋಸ್ಟ್ಲಿ ವೈಟ್ ಬಾಯ್ನ ಬಾಸ್ ಅಂತ ಅನ್ಕೊಂಡು ಇವನು ಸರ್ವೆಂಟ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾನ ಅಂತ ಹೇಳಿ ಅವರೆಲ್ಲ ಸಹ ಥಿಂಕ್ ಮಾಡ್ತಾರೆ. ಫಾರ್ ಎ ಹೋಲ್ ಡೇ ಆಫ್ಟರ್ ಗೋಯಿಂಗ್ ಟು ದ ಹೋಮ್, ಏಲ್ ಹೆಂಡ್ರಿಕ್ಸ್ he was thinking about these things only for a whole day. I went on asking these questions to myself. ಇಡೀ ದಿನ ಈ ಪ್ರಶ್ನೆಗಳನ್ನ ಅವರಿಗೆ ಕೇಳ್ಕೊಳ್ತಾನೆ ಇದ್ದಾರೆ. ಫಾರ್ ಎ ಹೋಲ್ ಡೇ, ಇಡೀ ದಿನ. ಮೈ ಫೇತ್ ಇನ್ ಮೈ ಪೀಪಲ್ ವಾಸ್ ಶೇಕನ್. ಇವರು ಅವರ ಜನರ ಬಗ್ಗೆ ಏನಿಟ್ಟಿರ್ತಕ್ಕಂಥ ಒಂದು ನಂಬಿಕೆ ಅಲ್ಗಾಡೋ ಹಾಗೆ ಅವ್ರ ಮನಸ್ಸಿಗೆ ಅನ್ಸುತ್ತೆ. ವೆನ್ ಐ ಪಾಸ್ಡ್ ಬೈ ದ ಆಫ್ಟರ್ನೂನ್, ಸರಿ ಮಧ್ಯಾಹ್ನ ಆಯಿತು. ಮಧ್ಯಾಹ್ನ ಆದಾಗ ದ ಲಿಟಲ್ ಬಾಯ್ಸ್ ವರ್ ನಾಟ್ ದೇರ್. ಮತ್ತೆ ಆ ಮನೆ ಕಡೆಯಿಂದ ಅವ್ರು ಪಾಸ್ ಆದಾಗ ಲಿಟಲ್ ಬಾಯ್ಸ್ ಅಲ್ಲಿ ಅವ್ರ ಕಣ್ಣಿಗೆ ಕಾಣೋದಿಲ್ಲ ಮಕ್ಕಳೇ. ದಟ್ ಈವ್ನಿಂಗ್ ಐ ಥಾಟ್ ಡೀಪ್ಲಿ ಆನ್ ದ ಸಬ್ಜೆಕ್ಟ್. ಸರಿ ಸಂಜೆ ಆಗತ್ತೆ, ಮನೆಗೆ ಬಂದ್ಮೇಲೆ ಮತ್ತೆ ಅಗೈನ್ ಅದೇ ವಿಚಾರದ ಬಗ್ಗೆ ಏಲ್ ಹೆಂಡ್ರಿಕ್ಸ್ ತುಂಬಾನೇ ಥಿಂಕ್ ಮಾಡ್ತಾನೆ ಇದ್ದಾರೆ. ಏನೋ ಈ ಥರ ಆಯ್ತಲ್ಲ, ಬ್ಲ್ಯಾಕ್ ಬಾಯ್ ವಾಸ್ ಲಿಸನಿಂಗ್ ದ ಕಮಾಂಡ್ಸ್ ಗಿವನ್ ಬೈ ದ ವೈಟ್ ಬಾಯ್ ಅಂತ ಹೇಳಿ ಅದೇ ಒಂದು ವಿಚಾರದ ಬಗ್ಗೆ ಅವರು ತುಂಬಾನೇ ಸೀರಿಯಸ್ ಆಗಿ ಥಿಂಕ್ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಆಕ್ಚುಲಿ ದೇ ಬೋತ್ ಆರ್ ದ ಬ್ರದರ್ಸ್, ಆರ್ ದೇ ಬೋತ್ ಆರ್ ದ ಫ್ರೆಂಡ್ಸ್, ಆರ್ ದೇ ಬೋತ್ ಆರ್ ಸಫರಿಂಗ್ ವಿತ್ ಕಾಂಪ್ಲೆಕ್ಸಿಟಿ ಅಂತ ಹೇಳಿ ನಾವು ವಿಲ್ ಸಿ ಇನ್ ದ next class children. Okay, these are the doubts it came in the mind of A.L. Hendricks. Okay, in our next class we will check it what happened, what actually the truth is ಅಂತ ಹೇಳಿ ನಾವಿನ ನಮ್ಮ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಆಗ ಎಲ್ ಹೆಂಡ್ರಿಕ್ಸ್ ಅವರ ಮೈಂಡಲ್ಲಿ ಇರ್ತಕ್ಕಂಥ ಎಲ್ಲ ರಾಂಗ್ ಒಪಿನಿಯನ್ಸ್ ಏನಿತ್ತು ಅದೆಲ್ಲ ಸಹ ಸರಿ ಹೋಯ್ತಾ ಅಂತ ಹೇಳಿ we will discuss in our last class. I hope you understand very well this lesson, Jamaican fragment. Okay, thank you children.